ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ತಿಲ್ಲ ತಾಯಿ, ಆಗ್ತಿಲ್ಲ ನನಗೆ. ಈ ಸುಳ್ಳಿನ ಸುಳಿವಲ್ಲಿ ಬದುಕಕ್ಕ ಆಗ್ತಿಲ್ಲ. ಆ ಚೇಡ್ರ ತರ ಬಲೆನೆ ನನ್ ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವತ್ ನಾನು ನನ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ವಿರಾಟ್ನ ಈಶಾನಿಗ್ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಆದ್ರೆ ಇವತ್ತು ವಿರಾಟ್ ಪ್ರೀತಿನ ಬಿಟ್ಕೊಡಕ್ಕೆ ಶಕ್ತಿ ಇಲ್ದೆ ಒದ್ದಾಡ್ತಾ ಇದ್ದೀನಿ. ಆ ಕೃಷ್ಣಂಗೆ ಅವಲಕ್ಕಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಕುಚೇಲ ಅವಲಕ್ಕಿ ತಿನ್ಬೇಕಾದ್ರೆ ಸುಳ್ಳು ಹೇಳಿ ಕೊಟ್ ಮಾತ್ನ ತಪ್ಪಿದ್ದಕ್ಕೆ ಕುಚೇಲನ್ ಸ್ಥಿತಿ ಏನಾಯ್ತು ಅನ್ನೋದನ್ನ ಈ ಲೋಕನೇ ಕಂಡಿದೆ. ಈಗ ನಾನು ಅಷ್ಟೇ ನನ್ನ ಸರ್ವಸ್ವನ ಕಳ್ಕೊಬಲ್ಲೆ. ಆದ್ರೆ ನನ್ ವಿರಾಟ್ನ ಮಾತ್ರ ನಾನ್ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಈ ಸುಳ್ಳಿನ ಸೌಧಕ್ಕೆ ಸಮುದ್ರ ದಡದಲ್ಲಿ ಮನೆ ಕಟ್ಟಿದಷ್ಟೇ ಆಯಸ್ಸು ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾವತ್ತಿದ್ರೂ ವಿರಾಟ್ಗೆ ಸತ್ಯ ಗೊತ್ತಾಗ್ಲೇಬೇಕು. ಅದು ಬೇರೆಯವರಿಂದ ಗೊತ್ತಾಗಿ ಅವ್ರ ಕಣ್ಣಲ್ಲಿ ನಾನು ಅಪರಾಧಿ ಆಗೋದಕ್ಕಿಂತ ಇವತ್ತೇ ಎಲ್ಲ ಸತ್ಯನ ಅವ್ರಿಗೆ ಹೇಳ್ಬಿಡ್ತೀನಿ. ನನಗ್ ಶಕ್ತಿ ಕೊಡು ತಾಯಿ. ಬಂಗಾರನ ಕೆಂಡದೊಳಗಿಟ್ರೆ ಅದ್ರ ಹೊಳಪು ಹೆಚ್ಚಾಗುತ್ತೆ ಅಂತ ನಾನು ಅಕ್ಕನ ಜೀವನಕ್ಕೋಸ್ಕರ ಭೈರವಿ ಆದೆ. ಆದ್ರೆ ಈಗ ಗೊತ್ತಾಗ್ತಿದೆ ಆ ಕೆಂಡ ಯಾರ ಬದುಕಲ್ಲೂ ಹೊಳಪು ತರ್ತಿಲ್ಲ, ನನ್ನ ಬದುಕನ್ನ ಸುಟ್ಟು ಬೂದಿ ಮಾಡ್ತಿದೆ ಅಂತ. ಯಾಕೆ ಹೀಗ್ ಮಾಡ್ದೆ ನೀನು? ಈಗ ನಾನೇ ಸಿಂಧು ಅಂತ ಮನೇಲಿ ಹೇಳಿದ್ರೆ ನನ್ನ ಕಾವಲ್ ಮಗೋಗ್ ತೊಂದ್ರೆ ಆಗಿ ಅವ್ರ ಅಸ್ತಿತ್ವನೇ ಕಳ್ಕೋಬೇಕಾಗುತ್ತೆ. ಸತ್ಯ ಹೇಳಿಲ್ಲ ಅಂದ್ರೆ ನಾನು ನನ್ ವಿರಾಟ್ಗೆ ಮೋಸ ಮಾಡ್ದಾಗುತ್ತೆ. ಈಗ ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಈಗ ಅಕ್ಕನು ಕೂಡ ನನ್ ಮೇಲೆ ಕೋಪ ಮಾಡ್ಕೊಂಡು ನಿನ್ ಸಂಸಾರ ನೀನ್ ನೋಡ್ಕೊಂಡು ನನ್ ವಿಚಾರಕ್ಕೆ ಬರ್ಬೇಡ ಅಂತ ಹೇಳ್ತಿದ್ದಾಳೆ. ಇದೇನ್ ಪರೀಕ್ಷೆ ಇದು? ಅಪ್ಪ, ನೀವು ಏನಮ್ಮ ಸಿಂಧು ನೀನು? ಏನಿಲ್ಲ ಅಪ್ಪ. ಇನ್ನು ಎಷ್ಟು ದಿನ ಅಂತ ಈ ಸತ್ಯಗಳನ್ನ ಹೊಟ್ಟೆಲಿಟ್ಕೊಂಡು ಕಷ್ಟಪಡ್ತೇ ತಾಯಿ? ನಾನು ಎಲ್ಲ ಕೇಳಿಸ್ಕೊಂಡಮ್ಮ.